ಪೆಟ್ರೋಲ್ ಸಿಗದೆ ಜನರು ಪೆಟ್ರೋಲ್ ಬಂಕ್ ಮುಂದ್ಗಡೆ ಕ್ಯೂ ನಿಂತ್ಕೊಂಡಿದ್ದಾರೆ. ತೈಲ ಬಿಕ್ಕಟ್ಟು ಹಿನ್ನೆಲೆ ಪೆಟ್ರೋಲ್ಗಾಗಿ ಜನ ಈಗ ಮುಗಿಬಿದ್ದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪೆಟ್ರೋಲ್ಗಾಗಿ ಮುಗಿಬಿದ್ದಿರುವಂತಹ ಬೈಕ್ ಸವಾರರು ಮತ್ತು ಕಾರ್ ಸವಾರರು ಈಗಾಗಲೇ ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಪೆಟ್ರೋಲ್ ಮತ್ತು ಡೀಸೆಲ್ಗೋಸ್ಕರ ಯಾವ ರೀತಿಯಾಗಿ ಜನ ನೋಡಿ ಎಲ್ಲಿ ಸಿಗುತ್ತೋ ಇಲ್ವೋ ಖಾಲಿ ಆಗಿಬಿಡುತ್ತೋ ಅನ್ನುವಂತಹ ಕಾರಣಕ್ಕಾಗಿ ವಾಟರ್ ಬಾಟ್ಲ್ಗಳನ್ನ ತುಂಬಿಕೊಂಡು ತಂದು ಮನೇಲಿ ಇಟ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಪೆಟ್ರೋಲ್ ಸಿಗುತ್ತೋ ಇಲ್ಲೋ ಅನ್ನುವಂತಹ ಒಂದು ಅನುಮಾನದ ಹಿನ್ನೆಲೆ ಕ್ಯಾನ್ಗಳ ತಗೊಂಬಂದಿದ್ದಾರೆ, ವಾಟರ್ ಬಾಟ್ಲ್ಗಳನ್ನ ತಗೊಂಬಂದಿದ್ದಾರೆ, ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಎಲ್ಲಿ ಖಾಲಿ ಆಗುತ್ತೋ ಅಂತ ಹೇಳಿಬಿಟ್ಟು ಕ್ಯೂ ನಿಂತ್ಕೊಂಡು ತೆಗೆದುಕೊಳ್ತಿದ್ದಾರೆ. ಒಂದು ಕಡೆಗೆ ಗಾಡಿಗಳು ಕ್ಯೂ ನಿಂತ್ಕೊಂಡಿದ್ದಾವೆ, ಮತ್ತೊಂದು ಕಡೆಗೆ ಜನರು ನಿಂತ್ಕೊಂಡಿದ್ದಾರೆ. ಇದು ಯಾವ ಕಾರಣಕ್ಕಾಗಿ ಅಂದರೆ ಎಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಡುತ್ತೋ, ಎಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೇಟ್ ಜಾಸ್ತಿ ಆಗುತ್ತೋ ಅನ್ನುವಂತಹ ಅನುಮಾನದ ಹಿನ್ನೆಲೆ ಒಂದು ರೀತಿಯಲ್ಲಿ ಆತಂಕ ಇದು. ಈ ರೀತಿಯಾದಂತಹ ಆತಂಕ ಮೊನ್ನೆ ಹಾವೇರಿಯಲ್ಲಿ ಸಹ ಆಗಿತ್ತು. ಆದರೆ ಹಾವೇರಿಯಲ್ಲಿ ಅದಾದಮೇಲೆ ಜನರಿಗೆ ಅರಿವು ಬರುತ್ತೆ, ಇಲ್ಲ ಆ ರೀತಿ ಏನೂ ತೊಂದರೆ ಇಲ್ಲ ಅಂತ ಹೇಳಿ, ಆವಾಗ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಈಗ ಅದೇ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ಮೂಡ್ತಾ ಇದೆ. ಅಣ್ಣ ಈ ತರ ಬಾಟ್ಲಿ ಹಾಕ್ತಾರೆ ಗಾಡಿ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ, ಈ ದೃಶ್ಯಾವಳಿಗಳ ಕಾರಣ ಸಿಗ್ತಾ ಇರೋದು ಶಿವಮೊಗ್ಗದಲ್ಲಿ ಪೆಟ್ರೋಲ್ಗಾಗಿ ಜನರು ಯಾವ ರೀತಿಯಾಗಿ ಮುಗಿಬಿದ್ದಿದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ದೃಶ್ಯಾವಳಿಗಳು. ಅಲ್ಲಿ ಒಂದು ವೆಹಿಕಲ್ಸ್ಗಳು ತಗೊಂಡ್ಬಂದಿದ್ದಾರೆ ಜನ, ಅಲ್ಲಿ ಹಾಕ್ಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಆದರೆ ಈ ಕ್ಯಾನ್ಗಳಲ್ಲಿ ವಾಟರ್ ಬಾಟ್ಲ್ಗಳಲ್ಲಿ ಮುಗಿಬಿದ್ದು ತುಂಬ್ಕೋತಿದ್ದಾರೆ. ಎಲ್ಲಿ ಖಾಲಿ ಆಗ್ಬಿಡುತ್ತೋ, ಎಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೋ ಅಥವಾ ಸಿಗುತ್ತೋ ಇಲ್ಲೋ ಅನ್ನುವಂತಹ ಆತಂಕದಲ್ಲಿ ರಾತ್ರಿ ಆಗಿದೆ. ರಾತ್ರಿ ಆದರೂ ಸಹ ಬಂದು ಕ್ಯೂ ನಿಂತ್ಕೊಂಡು ಜನರು ಪೆಟ್ರೋಲ್ ಮತ್ತು ಡೀಸೆಲ್ಗೋಸ್ಕರ ಮುಗಿಬೀಳ್ತಾ ಇದ್ದಾರೆ. ಆ ಜನರಿಗೆ ಯಾಕೆ ಆ ರೀತಿಯಾದಂತಹ ಸಂದೇಶ ಹೋಯಿತು ಗೊತ್ತಿಲ್ಲ. ಎಲ್ಲೂ ಇಲ್ಲದೆ ಇರುವಂತಹ ಆತಂಕ ಈ ಶಿವಮೊಗ್ಗದಲ್ಲಿ ಕಾಣಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.